ಅವರ ತೋಟಕ್ಕೆ ಬಂದಿದ್ದೇವೆ. ಇವತ್ತು ಅವರು ಅರಿಶಿನ ಹಾರ್ವೆಸ್ಟಿಂಗ್ ಮಾಡತ್ತಾರೆ. ಏನೇನು ಪ್ರೊಸೆಸ್ ಐತಿ ಅರಿಶಿನಿಂದ ಪೂರಾ ನಿಮಗೆ ಹೇಳ್ಕೊಡ್ತೀವಿ ವಿಡಿಯೋದಾಗ. ಸಂಪೂರ್ಣವಾಗಿ ವಿಡಿಯೋ ನೋಡ್ರಿ. ಸುಮಾರು ಒಂದು 80 ಕ್ವಿಂಟಲ್ ತನಕ ಆಗ್ತದ್ರಿ. ತಪ್ಪಲ ಕೊಯ್ದು ಹಡ್ಡುದು ಮುರಿದು ಎಲ್ಲ ಇದ್ರಾಗ ಖರ್ಚು ಕುದಿಸೋದು ಹಿಡ್ಕೊಂಡ್ರಿ ಎಲ್ಲ ಇದ್ರಾಗ ಖರ್ಚು ಹೋಗತ್ರಿ. ಇದ್ರಾಗ ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಹಾಯ್ ಸೆಲೆಬ್ರಿಟೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಮಾವನ ತೋಟದಲ್ಲಿ ಅರಿಶಿನವನ್ನು ಹಾರ್ವೆಸ್ಟಿಂಗ್ ಮಾಡತ್ತಾರೆ. ಇವರು ನಮ್ಮ ಕಿರಣ್ ಅವ್ರು ನಿಂತಾರೆ ಇಲ್ಲಿ. ನಾವು ಈಗ ಹಾರ್ವೆಸ್ಟಿಂಗ ಅರಿಶಿನ ಯಾವ ರೀತಿ ಮಾಡ್ತಾರೋ ಎಲ್ಲ ಏನೇನು ಮಾಡ್ತಾರೋ ಅರಿಶಿನದಾಗ ಎಲ್ಲ ನಿಮಗೆ ಸಂಪೂರ್ಣ ವಿಡಿಯೋ ತೋರಿಸ್ತೀರಿ. ಅರಿಶಿನ ಹೆಂಗೆ ಹಾರ್ವೆಸ್ಟಿಂಗ್ ಮಾಡ್ತಾರೋ, ಪುಡಿ ಹೆಂಗೆ ಮಾಡ್ತಾರೋ, ಅರಿಶಿನ ಪುಡಿ ಹೆಂಗೆ ಮಾಡ್ತಾರೋ ಎಲ್ಲ ನಿಮ್ಗೆ ಹೇಳ್ತೀರಿ. ಸಂಪೂರ್ಣವಾಗಿ ವಿಡಿಯೋ ನೋಡ್ರಿ. ಈಗ ಹೊಂಟೇವ್ರಿ ಅಲ್ಲಿ ತೋಟಕ್ಕೆ. ಅರಿಶಿನ ಇದಕ್ಕೆ ಬಂದಿದ್ರಿ ಹೊಲಕ್ಕೆ. ಯಾವ ರೀತಿ ಇದನ್ನು ಮಾಡತ್ತಾರೋ ನೋಡ್ರಿ. ಈ ರೀತಿ ಇದನ್ನು ಮಾಡತ್ತಾರೋ. ಇಲ್ಲಿ ಟ್ಯಾಕ್ಟ್ರಿಂದ ಹೋಗೋದು ಡಂಪ್ ಮಾಡ್ತಾರೋ. ನಿಮಗೆಲ್ಲ ಸಂಪೂರ್ಣವಾಗಿ ತೋರಿಸ್ತೀನಿ ರೀ ಹೆಂಗೆ ಇದನ್ನು ಮಾಡ್ಬೇಕು ಅನ್ನೋದು. ನಾನು ಹೊಂಟಿದ್ದೆ ಈಗ. ಗಣ ಕೆಲ್ಸ್ಕೊಂಡ್ ನಾನು ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಕಲಾವಿದ ಕಾರಣ. ನಮಸ್ಕಾರ ಕಾರಣ. ನೀನು ಇವತ್ತು ನಾವು ಬಾಗಲಕೋಟೆ ಜಿಲ್ಲೆಯ ರಪಗಾಯಿ ಬನ್ನಡ್ಡಿ ತಾಲೂಕಿನ ಸಂಗಾಟಿ ಗ್ರಾಮದ ರೈತರಾದ ಅರುಣ್ ಉಳ್ಳಾಗಡ್ಡಿ ಅವರ ತೋಟಕ್ಕೆ ಬಂದಿದ್ದೇವೆ. ಇವತ್ತು ಅವರು ಅರಿಶಿನ ಹಾರ್ವೆಸ್ಟಿಂಗ್ ಮಾಡತ್ತಾರೆ. ಏನೇನು ಪ್ರೊಸೆಸ್ ಐತಿ ಅರಿಶಿನಿಂದ ಪೂರಾ ನಿಮಗೆ ಹೇಳ್ಕೊಡ್ತೀವಿ ವಿಡಿಯೋದಾಗ. ಸಂಪೂರ್ಣವಾಗಿ ವಿಡಿಯೋ ನೋಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಬರ್ರಿ ಹೋಗೋಣ ಈಗ. ಹಾಂ ರೀ, ನಿಮ್ಮ ಹೆಸರು ಹೇಳ್ರಿ. ನಮ್ಮ ಹೆಸರು ರೀ ಅರುಣ್ ಚಾಮಲಪ್ಪ ಉಳ್ಳಾಗಡ್ಡಿ ರೀ. ಹಾಂ ರೀ. ಸಾಕಿನ ಸಂಗನಟ್ಟಿ. ಹಾಂ ರೀ. ರಬಕಾಯಿ ಮಂಡಿ ತಾಲೂಕು ರೀ. ಹಾಂ ರೀ. ನೀವು ಇದು ಅರಿಶಿನ ಎಷ್ಟು ತಿಂಗಳು ಬರ್ತೈತೆ ರೀ? ಹಚ್ಚಿಗಳೇ ರೀ ಇದು 8 ತಿಂಗಳು ಬೇಕು ರೀ ಬರ್ಬೇಕಾರೆ ಅರಿಶಿನ. 8 ತಿಂಗಳು ಬೇಕನ್ರಿ? ಹ್ಞೂ ರೀ. ಈಗ ಹಾರ್ವೆಸ್ಟಿಂಗ್ ಮಾಡತ್ತೀರಿ ನೀವು? ಹ್ಞೂ ರೀ. ಇದು ಹೆಂಗೆ ಹೇಳ್ರಿ ನಮ್ಗೆ ಹಾರ್ವೆಸ್ಟಿಂಗ್ ಮಾಡೋದು ಹೆಂಗೆ ಇದನ್ನು ಮಾಡಬೇಕು? ಈಗ ಏನಿಲ್ಲ ರೀ, ಇದನ್ನು ಸಣ್ಣ ಟ್ರ್ಯಾಕ್ಟ್ರಲ್ಲೇ ಹರ್ಬೋದು ರೀ. ಹಾಂ ರೀ. 8 ತಿಂಗಳಾದ್ಮೇಲೆ ತಪ್ಲಾಕ್ ಹೋಗಿದ್ದು. ಹಾಂ ರೀ. ಹೋದ ಹರಿವೆ ಇದನ್ನು ಹಿಂಗೆ ಲೇಬರ್ ಹೆಚ್ಚಟ ಮುರಿದ್ರಿ. ಹಾಂ ರೀ. ಮುರಿದ ಸ್ವಲ್ಪ ಇದನ್ನು ಅರಿಶಿನ ಕುದಿಸ್ತಾರೆ. ಹಾಂ ರೀ. ಕುದಿಸಿ ಗಾಡ್ಗೆ ಹಾಕಿ ಸಾಂಗ್ಲಿ ಮಾರಾಟ ಕಳಿಸ್ತೀವಿ ರೀ. ಕಳಿಸ್ತೀರ? ಹಾಂ. ಇದೇನು ರೀ ಇದು ಬೀಜ? ಇದೇನು ಐತ್ರಿ? ಇದು ತಾಯಿ ಬೀಜ ರೀ ಇದು. ಹಾಂ ರೀ. ಇದು ಮಗ್ಗಲ್ದು ಅದ್ರ ಮಗ್ಗಲ್ದು ಸೈಡ್ ಬಂದಿದ್ರಿ ಇದು. ಇವ್ನ 2 ಬೀಜ ಮಾಡ್ಕೋತೀರಿ ನಾವು. ಇವ್ನ 2 ಬೀಜ ಮಾಡ್ಕೋತೀರೇನ್ರಿ ಅವ್ರಿ? ಹ್ಞೂ. ಮೊದಲೇ ತಾಯಿ ಬೀಜ ಇದ್ದಿದ್ದು ಕರೆಕ್ಟಾಗಿ ಇರ್ತೈತೆ ಇಲ್ಲಿ. ಇದಕ್ಕೆ 2 ಬೀಜ ಹುಟ್ಟಿರ್ತಾವ್ರಿ ಒಂದಕ್ಕೆ. ಈ ಕರಿಗಡ್ಲೆ ಏನು ಮಾಡ್ತೀರಿ ಇದನ್ನ ರೀ? ಇದು ಕರೆಕ್ಟ್ ಇದು ಬ್ಯಾರಲ್ಗೆ ಹೋಗೈತೆ ರೀ. ಇದು ಕ್ವಿಂಟಲ್ಗೆ 30ರಿಂದ 40 ಸಾವಿರ ಹೋಗೈತೆ ರೀ. ಇದು ಹೋಗತ್ತೇನ್ರಿ? ಹ್ಞೂ ರೀ. ಇದು ಸಪ್ರೇಟ್ ಮಾಡ್ತೀರೇನ್ರಿ ಇದನ್ನ? ಬೇರೆ ಹೋಗೈತೆ ರೀ ಇದು. ಹಾಂ ರೀ. ಇದು ಎಕರೆಕ್ಕಿಲ್ಲ ಅಂದ್ರೆ ಒಂದು 2 ಕ್ವಿಂಟಲ್ ಆಕೈತೆ ರೀ. ಇದು ರೀ. ಹ್ಞೂ. ಇವ ಇದು ಬೀಜ ರೀ ಮತ್ತು ಹೊಡಮಳ ಹಚ್ಚಾಕ ಇದನ್ನ ಯೂಸ್ ಮಾಡ್ತೀರಿ 2 ಬೀಜ. ಹಾಂ ರೀ. ಇದು ಅರ್ಶಿನ ಏನೈತೆ ರೀ, ಇದು 1 ನಂಬರ್ 2 ನಂಬರ್ ಅರ್ಶಿನ ಹೋಗೈತೆ ರೀ ಇದು. ಇದನ್ನ ಏನು ಕುದಿಸಿ? ಹ್ಞೂ ರೀ. ಒಣಗಿದ ಮೇಲೆ 1 ನಂಬರ್ 2 ನಂಬರ್ ಮಾಡ್ತೀರಿ ಇದ್ರಾಗ. ಇದ್ರಾಗ ಮಾಡ್ತೀರೇನ್ರಿ? 1 ನಂಬರ್ ಕ್ವಾಲಿಟಿ 2 ನಂಬರ್ ಕ್ವಾಲಿಟಿ ಮಾಡ್ತೀವಿ. ಹಾಂ ರೀ. ಇವ್ರು ಮಾಡಿದಾರೆ, ಹೊಲ ಮಾಡಿದಾರು. ಹೊಲ ಮಾಡಿದಾರೆ. ನಿಮ್ಮ ಹೆಸರು ಹೇಳ್ರಿ. ಅಮ್ಮಾರೆ. ನಮ್ಮ ಹೆಸರು ಕಲ್ಲಪ್ಪ ಎಲ್ಲಂತಿದ್ರಿ. ಹೊಲ ಲೇಟ್ ಏನ್ರಿ? ಹೌನ್ರಿ. ಹಾಂ ರೀ. 20 ವರ್ಷ ಆತ್ರಿ ಗೌಡ್ರು ಹೊಲ ಮಾಡಿನ. ಹಾಂ ರೀ. ಹೌನ್ರಿ. ಇದು ಅರಿಶಿನ ಬೆಳ್ಯಾಕೈತಿ 8 ವರ್ಷ ಆತ್ರಿ ನೀವು? ಫುಲ್ ನಾವನ್ನ 10 ವರ್ಷ ಆತ್ರಿ. ನಿಧಾನ ಸುಮಾರು ಇಲ್ಲ ಅಂದ್ರು 10 ವರ್ಷ ಆತ್ರಿ. 10 ವರ್ಷ ಆತನ್ರಿ? ಬಾಳ ಬೆಳವಣಿಗೆ ಮಾಡ್ತೀನ್ರಿ, ಸಾಯೋಗಿ ಮಾಡ್ತೀನ್ರಿ. ಹಾಂ ರೀ. ತಿಪ್ಪಿ ಗೊಬ್ಬರ ಹೇಳ್ತೀನ್ರಿ. ನಾವು ಸರ್ಕಾರಿ ಬಾಳ ಕೊಡಂಗಿಲ್ಲ ಡೋಜ. ಹಾಂ ರೀ. ಒಟ್ಟು ಎಲ್ಲ ಸಾವಯವ ಉಪಯೋಗಿಸ್ತೀರೇನ್ರಿ? ಬೆಡ್ ಮಾಡ್ತೀವಿ. 2 ಯೂಸ್ ಮಾಡ್ತೀವಿ ರೀ. ಅದಕ್ಕೆ ಕೆಮಿಕಲ್ ಗೊಬ್ಬರ ಯಾವ್ದು ಕೊಡ್ಬೇಕು? ಹಾಂ ರೀ. ನಮಗ್ ಮಾಲಕರ್ಕಿಂತ ಬಾಳ ಮುಖ್ಯ ಐತಿ. ಹಾಂ ರೀ. ಎಲ್ಲ ಚಲೋ ಐತಿ. ಹಾಂ ಹಾಂ ರೀ. ಇಳುವರಿ ಭಾರಿ ಐತ್ರಿ. ಹಾಂ ಹಾಂ ರೀ. ನಮ್ದು ಸುಮಾರು ಇಲ್ಲ ಅಂದ್ರೂ ರೀ ಒಂದ 3 ಎಕರೆ ಐತ್ರಿ. 3 ಎಕರೆ ಅರಿಶಿನ ಪ್ಲಾಟ್ ಐತೇನ್ರಿ? 3 ಎಕರೆ ಅರಿಶಿನ ಪ್ಲಾಟ್ ಐತ್ರಿ. ಹಾಂ ರೀ. ಸುಮಾರು ಇಲ್ಲ ಅಂದ್ರೂ ಒಂದ 80 ಕ್ವಿಂಟಲ್ ತನಕ ಆಗ್ತದ್ರಿ. 3 ಎಕರೆಗೆ 80 ಕ್ವಿಂಟಲ್ ಬೇಕು? 80 ಕ್ವಿಂಟಲ್ ರೀ. ಹಾಂ ಹಾಂ. ಇದು ತಪ್ಲಾದು ಹೆಂಗ ಕೊಯ್ತೀರಿ ಇದನ್ನ? ಹೆಂಗ? ತಪ್ಲಾರಿ 8 ತಿಂಗಳಿಗೆ ಕಟಾವ್ ಮಾಡ್ತೀವ್ರಿ. 8.5 ತಿಂಗಳಿಗೆ ರೀ? 8.5 ತಿಂಗಳಿಗೆ. ಹಾಂ ರೀ. ಬಿಟ್ಟ ತಪ್ಲಾ ಕಟಾವ್ ಮಾಡಿ 1 ತಿಂಗಳು ಬಿಡ್ತೀವ್ರಿ. 1 ತಿಂಗಳು ಬಿಡ್ಬೇಕನ್ರಿ ಇದನ್ನ ಕಟಾವ್ ಮಾಡ್ರಿ? ಕೋಲಿ ಎಲ್ಲ ರಸ ಜಗ್ಬೇಕ್ರಿ. ಹಾಂ ಹಾಂ. ಇದು ಸ್ವಾಪ್ ಆಗೈತಿಲ್ಲ, ಇದು ಸ್ವಾಪ್ ಆಗ್ಬೇಕ್ರಿ. ಸ್ವಾಪ್ ಆಗ್ಬೇಕನ್ರಿ ಹಿಂಗ? ಇದು ಸ್ವಾಪ್ ಆಗ್ಬೇಕ್ರಿ. ಹಾಂ ಎಲ್ಲ ರಸ ಹೀರಿ ಅರಿಶಿನ ಗಟ್ಟಿ ಆಕತ್ರಿ. ಹಾಂ ಹಾಂ. ಗಟ್ಟಿ ಆಕತ್ರಿ, ಫುಲ್ ಕ್ವಾಲಿಟಿ ಆಕತ್ರಿ. ಹ್ಮ್. ನೆಲದಾಗ ಮುಗೊಳ್ತತ್ರಿ. ಅದ ಬಿಡ ಅಂತಲೇ ರೀ? ಬಿಡಾನ ರೀ. ಹಾಂ.
ಆ ತಪ್ಪಲಕ್ ಹೋದ 15 ದಿವ್ಸದಾಗ ಆಕ್ಚುಲಿ ಹಡ್ಬಾರ್ದ್ರಿ ಹಾ ಹಾ ಹಡ್ಬಾರ್ದ್ರಿ ಇಳುವರಿ ಹೊಂಡಂಗಿಲ್ಲ ಹೊಂಡಾಗಿಲ್ಲನ್ರಿ ಹೊಂಡಂಗಿಲ್ಲ ಒಟ್ ಒಂದ್ ತಿಂಗಳು ಮಿನಿಮಮ್ ಒಂದ್ ತಿಂಗಳ ತಿಂಗಳು ಇನ್ನೊಮ್ಮೆ ಬಿಡ್ಬೇಕ್ರಿ ಮಿನಿಮಮ್ ಬಿಡ್ಬೇಕನ್ರಿ ಆ ನಂತರ ಎಲ್ಲಾ ತಪ್ಪಲ ತೆಗೆದು ಸೈಡ್ ಹಾಕ್ಬೇಕ್ರಿ ಹಾ ರೀ ಒಳಗ್ ಮೆಣಸಿನ ಗಿಡ ಇದ್ರ ಯಾರಿಗೆ ಹೋಗೋರ್ಗೆ ಬರೋರ್ಗೆ ಹಾಕೊಂಡ್ ಹೋಗ್ರಿ ಅಂತ ಹೇಳ್ಬೇಕು ಹಾ ಹಾ ಹಿಂಗೆಲ್ಲಾ ಇರ್ತಾವ್ರಿ ಅವ ಎಲ್ಲಾ ಹೊಲ ಖಾಲಿ ಆಗ್ಬೇಕು ಹಾ ಹಾ ಹಿಂಗೆಲ್ಲಾ ವ್ಯವಸ್ಥೆ ಐತ್ರಿ ಚಲೋ ಐತ್ರಿ ಇಳುವರಿ ಭಾರಿ ಆಕತ್ರಿ ಹಾ ಕಬ್ಬ್ ಬೆಳಿತತ್ರಿ ಸಂಜೀವನಿ ಸಂಜೀವ್ನಿ ರೀ ಸಂಜೀವನಿ ಹಚ್ಬೇಕ್ರಿ ಕಬ್ಬ ಇದ್ ಅರ್ಶಿನ ಪ್ಲಾಟ್ ಆದ್ಮೇಲೆ ಕಬ್ಬ ಹಚ್ಚಿರೇನ್ರಿ ಹಚ್ಬೇಕ್ರಿ ಹಾ ಹಾ 9 ತಿಂಗಳದಾಗ್ರಿ 80 ಟನ್ ಕಬ್ಬ ಹಚ್ಬೇಕ್ರಿ ಅದನ್ನು ಬೆಳ್ದಾರ್ರಿ ಅದನ್ನು ಬೆಳ್ದೈತಿ ಹಾ ರೀ 30 ಗುಂಟಕ 47 ಟನ್ ಆಗೈತ್ರಿ 47 ಟನ್ ಆಗೈತೇನ್ರಿ ಅಲ್ಲೇ ಮತ್ 30 ಗುಂಟೆ ಹ್ಮ್ ಈ ವರ್ಷ ಚಲೋ ಆಗೈತ್ರಿ ಚಲೋ ಐತೇನ್ರಿ ಪ್ಲಾಟ್ ಐತಿರಲ್ಲ ನೋಡಿದ್ದ ಐತಿ ಹಾ ರೀ ನೀವ್ ಯಾವ್ರಿ ಬೆಂಗಳೂರು ಅವ್ರನ್ರಿ ಇಲ್ಲಿ ನಾವು ಇದ ಊರ್ರಿ ಇಲ್ರಿ ಬೀಜ ಸಪ್ರೇಟ್ ಮಾಡಿ ಒಂದು ಇದ್ರ ಗಾಡಿ ಒಳಗ ತುಂಬೇರಿ ಇದನ್ನ ಹೋಗಿ ಒಂದು ಕಡೆ ಸ್ಟೋರ್ ಮಾಡ್ತಾರೆ ಇದು ಭಾಳ ಬಿಸಿಲಾಗ ಬಿತ್ತಾರೆ ತಿಕ್ಕೋರ್ ಬೀಜ ಹಾಳಾಕೈತಿ ಅಂತೇಳಿ ಸ್ಟೋರ್ ಮಾಡಕ್ಕೆ ಹೋಗ್ತಾರೆ ಇದನ್ನ ನೋಡ್ರಿ ಎಲ್ಲ ಆಳುಗಳು ಬಂದರು ಎಷ್ಟು ಜನ ಅದಾರ ನೋಡ್ರಿ 15 ಜನ ಅದಾರ್ರಿ ಒಂದ್ ದಿನಕ್ಕೆ ಇವ್ರಿಗೆ 200 ರೂಪಾಯಿ ರೀ 9 ರಿಂದ 5 ಮಟ್ಟ ರೀ ಮಧ್ಯಾಹ್ನ 2 ತಾಸು ಊಟಕ್ಕೆ ಬಿಡ್ತಾರಿ ಇದು ಅರ್ಶಿನ ಅದು ಮುರಿದ ಭಾಳ ಖರ್ಚು ಬರ್ತಿರ್ಬೇಕಲ್ಲ ರೀ ಖರ್ಚು ಅಂದ್ರೆ ಇದು ಕರಿಗಾಡಿ ಬರ್ತೈತ್ರಿ ಇದ್ರದ ಹಾಂ ರೀ ತಪ್ಪಲ ಕೊಯ್ದು ಹಡ್ಡುದು ಮುರಿದು ಎಲ್ಲ ಇದ್ರಾಗ ಖರ್ಚು ಕುದಿಸೋದು ಹಿಡ್ಕೊಂಡ್ರಿ ಎಲ್ಲ ಇದ್ರಾಗ ಖರ್ಚು ಹೋಗತ್ರಿ ಇದ್ರಾಗ ಇದು ಕರಿಗಾಡಿ ಒಂದು ಎಕರೆಕ್ಕೆ ಇಲ್ಲಂದ್ರೂ ಒಂದು 1.5 ಬ್ಯಾರಲ್ ಕರಿಗಾಡಿ ಹೊಡೆದತ್ರಿ ಅದ ಹಾಂ ರೀ ಇದು 25 ರಿಂದ 30 ರೂಪಾಯಿ ತಗೋತಾರ್ರಿ ಈಗ ಒಂದು ಬ್ಯಾರಲ್ಗೆ ಒಂದು ಬ್ಯಾರಲ್ಕ 30,000 ರಿಂದ 25 ರಿಂದ 30,000 ತನಕ ತಗೋತಾರ್ರಿ ಮಾಡಿ ತಗೋತಾರ ಇದ್ರ ತಪ್ಪಲ ಕೊಯ್ದು ಹಡ್ಡುದು ಮುರಿದು ಹಾಂ ರೀ ಅರಿಶಿನ ಕುದಿಸೋದ್ರಿ ಹಾಂ ರೀ ಅದು ಹೊಳ್ಳಿ ಗಾಡ್ ಕಾಯಿ ಕಳ್ಸು ಇದ್ರಾಗ ಖರ್ಚಿನಾಗ ಎಲ್ಲ ಹೋಗತ್ರಿ ಹಾಂ ಹಾಂ ಅರಿಶಿಂದ ಖರ್ಚು ಭಾಳ ಬರ್ತೈತೆ ಅಂದ್ರೂ ರೀ ಹಾಂ ರೀ ಈ ಕರಿಗಾಡಿ ಒಳಗೆ ಎಲ್ಲ ಖರ್ಚು ಹೋಗತ್ರಿ ನಮ್ದು ಈಗ ಒಂದು ಎಕರೆದಾಗ ಎಷ್ಟು ಖರ್ಚು ಬರ್ಬೋದು ನಿಮ್ದು ಹಚ್ಚುವಿಂದ ಹಾರ್ವೆಸ್ಟಿಂಗ್ ಮಾಡೋ ಮಟ್ಟ ಅರಿಶಿನ ಹಚ್ಚೋದು ಹಿಡ್ಕೊಂಡು ಬೀಜ ಸಾತ್ ನಮ್ಗೆ ಫಸ್ಟ್ನೇ ಬೀಜ ಇರ್ತಾವ್ರಿ ಬೀಜ ಇರ್ತಾವ ಒಂದು ವರ್ಷಕ್ಕೆ ಚೇಂಜ್ ಹಾಕೊಂಡ್ರಿ ನಾವು ವಾಪಸ್ ಇದ ಫಸ್ಟ್ನೇ ಹಚ್ಚಿದ ಬೀಜ ಹೋಗಿ ಇದು ಕರಿಗಾಡಿ ಆಕೈತ್ರಿ ನಮ್ಗೆ ಹೊಸ ಬೀಜ ಅರಿಶಿಂದಾಗ ಹುಟ್ಕೋತೈತ್ರಿ ಹಾಂ ರೀ ಅದು ಮತ್ತೆ ಒಳ್ಳೆ ಉಳಿದೈತ್ರಿ ಹಾಂ ರೀ ಇದ್ರಾಗೆಲ್ಲ ನಮ್ದು ಖರ್ಚು ಹೋಗತ್ರಿ ಅದು ಹಡ್ಡುದು ಮುರಿದು ಕುದಿಸೋದು ಹಾಂ ರೀ ಗಾಡಕ್ಕೆ ಹಾಕೋದ್ರಿ ಎಲ್ಲ ಖರ್ಚು ಇದ್ರಾಗ ಹೋಗತ್ರಿ ಮತ್ತು ಖರ್ಚು ಒಂದು ಎಕರೆಗೆ ಒಂದು 30 ರಿಂದ 40 ಸಾವಿರ ರೂಪಾಯಿ ಖರ್ಚು ಬರ್ತೈತ್ರಿ 40,000 ಬರ್ತೈತೆ ಹಾಂ ಅರಿಶಿನದ ರೀ ಹಾಂ ರೀ ಫಸ್ಟ್ ಹಚ್ಚಿಂದ ರೇಟ್ ಚಲೋ ಐತ್ರಿ ಈಗ ಹಾಂ ರೀ ಒಂದು ಈಗ ಒಂದು ಕ್ವಿಂಟಲ್ ಕೆಟ್ಟ ಐತ್ರಿ ಅರ್ಶಿನ ರೇಟ್ ಕ್ವಿಂಟಲ್ಗೆ 18 20 17 ಐತ್ರಿ ಈಗ ಹಾಂ ರೀ ಐತ್ರಿ ಇಳುವರಿ ಚಲೋ ಐತ್ರಿ ಇಳುವರಿ ಚಲೋ ಐತ್ರಿ ಚಲೋ ಐತ್ರಿ ಹ್ಞೂ ಏನು ಅರ್ಶಿಂದ ಏನು ಲಾಸ್ ಇಲ್ರಿ ಚಲೋ ಐತ್ರಿ ಹ್ಞೂ ರೇಟು ಚಲೋ ಐತ್ರಿ ಈಗ ಒಂದು 2-3 ವರ್ಷ ಆತ್ರಿ ಹಾಂ ರೀ ಫಸ್ಟ್ ಒಂದು ಸ್ವಲ್ಪ ರೇಟ್ ಡಿಮ್ ಆಗಿ ರೈತರಿಗೆ ನುಕ್ಸಾನ ಮಾಡಿತ್ರಿ ಹ್ಞೂ ರೇಟ್ ಚಲೋ ಐತ್ರಿ ಈಗ ಸಾಹೇಬ್ರ ಇದು ಅರ್ಶಿನ ಮುರಿದ್ರಿಂದ ಇದು ಅರಿಶಿನ ರೀ ಹಾಂ ರೀ ಇದ್ರಾಗ ಬರುವಂಥದ ಹಾಂ ರೀ ಅರ್ಶಿನ ಮುರಿದ್ನಾಗ ಇದು ಕರಿಗಾಡಿ ರೀ ಇದು ಹಾಂ ರೀ ಹಾಂ ಹಾಂ ರೀ ಇದು ಬೀಜ ಐತಿ ನೋಡಿ ಬರ್ರಿ ಇದು ನೆಕ್ಸ್ಟ್ ಬೀಜ ರೀ ಇದು ಬೀಜನ್ ರೀ ಇನ್ನು ಹಚ್ಚಾಕ ನಮಗೆ ಮುಂದಿನ ಸಲ ರೀ ಹಾಂ ಹಾಂ ರೀ 3 ನಮೂನಿ ಹೊಡ್ತೈತ್ರಿ ಅದ್ರಾಗ 3 ನಮ್ನಿ ಹೊಡ್ತೈತೇನ್ರಿ ಇದು ಹ್ಞೂ ರೀ ಇವು ಒಟ್ಟೆ ಮುರಿತ್ ಮುಂದೆ ಎಲ್ಲ ಸಪ್ರೇಟ್ ಆಗಿ ಮುರಿತೀರಿ ಸಪ್ರೇಟ್ ರೀ ಬೀಜ ಬೇರೆ ರೀ ಅರಿಶಿನ ಬೇರೆ ರೀ ಕರಿಗಾಡಿ ಬೇರೆ ರೀ 3 ಸಪ್ರೇಟ್ ಆಗಿ ಇಡ್ತೀರೇನ್ರಿ ಹ್ಞೂ ರೀ ಈಗ ನೋಡ್ರಿ ಇದು ಡೆಬ್ಬಿ ಗಿಲಿ ಸ್ಟೋರ್ ಮಾಡ್ತಾರೆ ಎಲ್ಲ ಇಲ್ಲಿ ಎಲ್ಲ ಆಳುಗಳು ಮುರಿದಿದ್ದೆಲ್ಲ ಒಂದು ಕಡೆ ಇಲ್ಲಿ ಡೆಬ್ಬೆ ಹಾಕ್ಕೊಂಡ ಮತ್ತೊಂದು ಕಡೆ ರೀ ಅದು ಎಲ್ಲಿ ಅವ್ರದ್ದು ಜಾಗ ಇರ್ತೈತಿ ಕುಸೋದ ಅಲ್ಲಿ ಹೋಗಿ ಇದನ್ನು ಡಂಪ್ ಮಾಡ್ತಾರೆ ಅಲ್ಲಿ ಹೋಗಿ ಒಯ್ಯುದ ದೂರ ಐತ್ರಿ ಅದ್ರ ಸಂಬಂಧ ಇವ್ರ 4 ಡೆಬ್ಬಿ ಮಾಡ್ಯಾರ್ರಿ ಅಂದ್ರೆ ಬರೋಬ್ಬರಿ ಹಾಕತ್ರಿ ಇವ್ರಿಗೆ ಮತ್ತು 2 ಡೆಬ್ಬಿ ಮಾಡ್ರೆ ಇಲ್ಲೇ ಹೋಗಿ ಸುರ್ಕೊಂಬಂತರಲ್ರಿ ಇದು ಒಂದು 2-3 ಕಿಲೋಮೀಟ್ರ್ ಐತ್ರಿ ದೂರ ಇದ್ರ ಕಾರಣ ಇವರು 4 ಡೆಬ್ಬಿ ಮಾಡ್ಯಾರಿ ಇದ್ರೊಳಗೆ ಹೋಗಿ ಡೈರೆಕ್ಟ್ ಹೋಗಿ ಅಲ್ಲೇ ಸುರುತ್ತಾರೆ ರೀ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇದ್ರಿ ಶೀಲಾ ಮಾರ್ಸಿನ್ ರೀ ಇಲ್ಲಿ ಬಂದ ಎಲ್ಲ ಸುರುವಿದ್ರಿ ಇಲ್ಲಿ ಹಾಂ ರೀ ಇಲ್ರಿ ಕಡಪ ಐತಿ ನೋಡ್ರಿ ಕಡಪ ಅನ್ರಿ ಇದು ಹಾಂ ಕಡಪ ನೋಡ್ರಿ ಇದು ಹಾಂ ರೀ ಇದು 3 ಎಕರೆ ಅಂದ್ರಿ ಇದು ನಮ್ಮ ಹಾಲು ಬರತೈತಿ ರೀ ಇನ್ನೂ 1 ಎಕರೆ ಹಡ್ಡದೈತಿ ರೀ ಹಾಂ ರೀ ಇದೆಲ್ಲ ಈಗ 2 ಎಕರೆ ಮಾಲನ ಆ ಡೆಬ್ಯಾಗಟ್ಟ ಐತ್ರಿ ಡೆಬ್ಯಾಗ ಐತೇನ್ರಿ ಇದು ಹ್ಞೂ ರೀ ಹಾಂ ಐತ್ರಿ ಇದು ಒಣಾಕಕ್ಕೆ ಇದು ಮಾಡಿದ್ದೀವಿ ರೀ ಇಲ್ಲಿ ಅರ್ಶಿನ ಕುದಿಸಿ ಮೇಲೆ ಹಾಂ ರೀ ಕೂಲಿ ಮ್ಯಾಟ್ ತಂದು ಹಾಕಿ ಹಾಂ ರೀ ಮಾಡ್ತೀವಿ ರೀ ये 2 टन है ऐसी 5 ट्रक है मतलब ಹಾಂ ರೀ ಇವ ಬೀಜದ್ರಿ ಬೀಜ ಏನೈತ್ರಿ ಇಲ್ಲಿ ಹಿಂಗೆ ನೆಳಾಗ ಹಾಕ್ಬೇಕ್ರಿ ಒಂದು 2 ತಿಂಗಳ ಇವನ್ನ ಇಲ್ಲಿ
ಸ್ಟೋರ್ ಮಾಡಿ ಇಡ್ಬೇಕು ರೀ. ಹಾಂ ರೀ. ಇಟ್ಟು ಮತ್ತೆ ಹಚ್ಚಾಕ ಇವನ್ನೆಲ್ಲ ಮತ್ತೆ ಹಸನ್ ಮಾಡಿ ಹಾಂ ರೀ. ಬೀಜೋಪಚಾರ ಮಾಡ್ಕೊಂಡು ಮತ್ತೆ ಹಚ್ಚೋದ್ರಿ ನಾವು ಹೊಲಕ್ಕೆ. ಇದನ್ನ ಪೂರ ಎಲ್ಲ ಹಸನು ಮಾಡ್ತೀರೇನು? ಹ್ಞೂ ರೀ. ಎಲ್ಲ ಇದು ಮತ್ತೆಲ್ಲ ಇದೆ ಅಟ್ ನೆಳಾಗ್ಬಿಟ್ಟು ಒಂದಿಟ್ಟು ಅಟ್ಟು ರೌಂದಿ ಪೌಂದಿ ಹಚ್ಚಿ ರೀ. ಹಾಂ ರೀ. ಒಂದಿಷ್ಟು ನೀರು ಹೊಡೆದ್ಬಿಟ್ಟು ಅಂತ ಬರ್ನು. ಹಾಂ ರೀ. ಇದೆಲ್ಲ ಕೊಳ್ತ್ರಿ ಗಾಡಿ ಉಯ್ದಿದ್ರದ ಗಾಡಿ ಉಳಿದಿದ್ದೆ. ಇದನ್ನ ಮತ್ತೆ ನಾವು ಹಚ್ಚಾಕ ಯಾವಾಗ ಹಚ್ತಾರೆ ಇದನ್ರಿ? ಮೇ 25 ಸ್ಟಾರ್ಟ್ ಮಾಡ್ತೀವಿ ನಾವು ಹಚ್ಚೋದು. ಮೇ 25 ರೀ. ಹ್ಞೂ ರೀ. ಹಾಂ ರೀ. ಹಚ್ಚಾಕ ಚಲೋ ಮಾಡ್ತೀವಿ ರೀ. ಹಾಂ ರೀ. ಅವಾಗ ಹಚ್ತೀವಿ ರೀ. ಇದನ್ನೆಲ್ಲ ಬೀಜ ಹಸು ಮಾಡ್ಕೊಂಡು ಹಾಂ ರೀ. ಹಚ್ತೀವಿ ರೀ. ಇಲ್ಲಿ ಸ್ಟೋರ್ ಮಾಡ್ತಾರತ್ ನೋಡ್ರಿ ಎಲ್ಲ. ಇದು ನ್ಯಾಳಿರ್ಬೇಕತ್ರಿ ಈ ಥರ ಬೀಜದ ಹಿಂಗೆಲ್ಲ ಇವನ್ನ ಸೊಪ್ಪೆ ಅದು ಎಲ್ಲ ತೆಗಿತಾರತ್ರಿ. ಇವನ್ನ ಮಣ್ಣು ಈಜಿನ ಜಡಿಸಿ ಅಲ್ಲಿ ನ್ಯಾಳಿ ಮಾಡ್ರೆ ಕೆಡೋದಿಲ್ಲ ರೀ. ಕೆಡೋದಿಲ್ರಿ ಅದ ಬೀಜ ಮತ್ತೆ ಬೀಜ ಕೆಡ್ತಾವ ರೀ. ಕೆಡ್ತಾವತ್ರಿ. ಇದು ಇಲ್ಲಿ ಇದು ಕರಿಗಡ್ಡಿ ರೀ. ಇದು ಹಾಂ ರೀ. ಇದು ತಂದು ಹಾಕಿದ್ರಿ ನಮ್ಮ ಮಾಲ್ ಬರತೈತೆ ರೀ. ಹಾಂ ರೀ. ತಂದು ಹಾಕಿದ್ರಿ. ಹಾಂ. ಇದು ಕರಿಗಡ್ಡಿ ಸಪ್ರೇಟಾಗಿ ಕುಸಿರೇನ್ರಿ? ಹಾಂ ಇದು ಬೇರೆನೇ ಕೂಸ್ಬೇಕ್ರಿ ಇದನ್ನ. ಹಾಂ. ಇದೊಂದು ಬೇರೆ ರೀ, ಇದು ಬೇರೆನಾ ರೀ. ಒಟ್ಟಾರೆ ಇಲ್ಲಿ ಮಟ್ಟ ತೋರಿಸಿದ್ರಿ. ನೆಕ್ಸ್ಟ್ ಪ್ರೊಸೆಸ್ ಏನೈತಿ ನೆಕ್ಸ್ಟ್ ವಿಡಿಯೋದಾಗ ಬರ್ತೈತೆ ರೀ. ನೆಕ್ಸ್ಟ್ ವಿಡಿಯೋದಾಗ ಗಾಡಕ್ಕೆ ಹೆಂಗೆ ಹಾಕೋತಾರೋ, ಅರಿಶಿನ ಪುಡಿ ಹೆಂಗೆ ಮಾಡ್ತಾರೋ, ಇದನ್ನ ಫಸ್ಟ್ ಅರಿಶಿನ ಸೆಕೆಂಡ್ ಅರಿಶಿನ ಹೆಂಗೆ ಮಾಡ್ತಾರೋ ಎಲ್ಲ ತೋರಿಸ್ತೀರಿ ನಿಮಗೆ ಸಂಪೂರ್ಣವಾಗಿ. ಇದೇ ರೀತಿ ಪ್ರೀತಿ ವಿಶ್ವಾಸ ಇಲ್ಲರಿ ನಮ್ಮ ಮೇಲೆ. ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಒಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ. ಇದೇ ಥರ ಪ್ರೀತಿ ವಿಶ್ವಾಸ ಇಲ್ಲರಿ ನಮ್ಮ ಮೇಲೆ.